ಇವರು ಪಟಾಕಿ ಗಿಟಾಕಿ ಎಲ್ಲ ಹೊಡೀರಿ, ನಾವು ಕಪ್ ಹೊಡಿಯೋದು ಗ್ಯಾರಂಟಿ. ಎಲ್ಲ ನನ್ನ ಪ್ರೀತಿ RCB ಅಭಿಮಾನಿಗಳಿಗೆ ಕೊನೆಯ IPL ಕಾರ್ಯಕ್ರಮಕ್ಕೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ ಬನ್ನಿ. ಎರಡು ತಂಡಗಳು ಗೆದ್ದಿರೋ ತನ್ನ ಚೊಚ್ಚಲ ಟ್ರೋಫಿ ಎಲ್ಲಿ ಗೆದ್ದಿದೆ ಅಂದ್ರೆ ಇದೇ ಅಹಮದಾಬಾದ್ ಪಿಚ್ಚಲ್ಲೇ ಎರಡು ತಂಡಗಳು ಟ್ರೋಫಿ ಗೆದ್ದಿರೋದು. GT ಆಗ್ಲಿ RCB ಆಗ್ಲಿ ಇಲ್ಲೇ ಕಪ್ ಗೆದ್ದಿದ್ದು. GT 2022 ಅಲ್ಲಿ ಗೆದ್ದಿದ್ದು ಅಹಮದಾಬಾದ್ ಅಲ್ಲೇ, RCB 2025 ಗೆದ್ದಿದ್ದು ಇದೇ ಅಹಮದಾಬಾದ್ ಅಲ್ಲಿ. ಬಟ್ ಈಗ ಯಾರು ಗೆಲ್ತಾರೆ, ಎರಡನೇ ಕಪ್ ಆಗುತ್ತೆ, ಅದು ಅಹಮದಾಬಾದ್ ಅಲ್ಲೇ. ಬಟ್ ಏನು ಅಂದ್ರೆ GT ಅಂತ ತಗೊಂಡ್ರೆ GT ಸ್ಟ್ರಗ್ಲಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದು ಟೂರ್ನಮೆಂಟ್. ಬಟ್ RCB ನೋ ಸ್ಟ್ರಗ್ಲಿಂಗ್, ಅಟ್ಯಾಕಿಂಗ್ ಚಾಂಪಿಯನ್ಸ್. ಏನ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ರು ಅದೇ ತರ ಅಟ್ಯಾಕ್ ಮಾಡ್ಕೊಂಡೆ ಬಂದಿದ್ದಾರೆ. ಫಸ್ಟ್ ಗೇಮ್ ಇರೋದು 14 ಗೇಮ್ ಅಲ್ಲಿ, ಇಲ್ಲಿ ಒಂದ್ ಲಾಸ್ಟ್ ಬಿಟ್ ಹಾಕಿದ್ರು ಯಾರಿಗಾಗಲ್ಲ, ಆಗುತ್ತೆ. ಹಂಗಾಗಿ RCB ಟಾಪ್ ಕ್ವಾಲಿಟಿ ಸೈಡ್ ಆಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು. ಹೋಮ್ ಪಿಚ್ ಅಹಮದಾಬಾದ್ ಇರ್ಬೋದು, ಆದ್ರೆ ಹೋಗಿ ಹೊಡಿಯೋದು ನಾವೇ, ಅದ್ ಬೇರೆ ವಿಷಯ. ಬಟ್ ಎರಡು ಸೈಡ್ ಅಂತಂದ್ರೆ ಎರಡು ಟಾಪ್ ಕ್ವಾಲಿಟಿ ಸೈಡ್. ಫಸ್ಟ್ GT ಬಗ್ಗೆ ಮಾತಾಡೋಣ. GT ನಮ್ಮ ಸಿರಾಜ್ ಯಾಕೋ ಸ್ವಲ್ಪ ಕೈ ನೋವು ಅಂತ ಇದಾರೆ. ನಮ್ಮ ಹಳೆ ಹುಲಿ ರೀ ಅವನು ಸಿರಾಜ್, ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾನೆ ನಮ್ಮ ಹುಡುಗಾನೆ. ಸ್ವಲ್ಪ ಕೈ ಏನಾದ್ರು ಇಂಜುರಿ ಏನೋ ಆಗಿಲ್ಲ, ಮತ್ ಬಂದ್ ಬೌಲಿಂಗ್ ಮಾಡಿದ್ರು. ಬಟ್ ಏನಾದ್ರು ಸೀರಿಯಸ್ ಇಂಜುರಿ ಆದ್ರೆ ತುಂಬಾ ಕಷ್ಟ ಇರುತ್ತೆ ಸಿರಾಜ್. ಯಾಕೆ ಅಂದ್ರೆ ಒನ್ ಆಫ್ ದ ಕ್ವಾಲಿಟಿ ಬೌಲರ್ನ ಮಿಸ್ ಮಾಡ್ಕೊಂತಾರೆ. ಬಟ್ ಏನೋ ಆಗಿರಲ್ಲ ಜಾಸ್ತಿ, ರೆಡಿ ಆಗ್ತಾರೆ ಫೈನಲ್ಗೆ. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ GT ಇರೋದು ಟಾಪ್ ಹೆವಿ. ನೀವು ಸುದರ್ಶನ್ ಗಿಲ್ ನಲ್ಲಿ ಒಬ್ಬನ್ ಪಟ್ ವಿಕೆಟ್ ಬಿದ್ದು ಎಕ್ಸ್ಪೋಸ್ ಆಗಿ 2 ವಿಕೆಟ್ ಬಿತ್ತು. ಬಟ್ಲರ್ ಏನು ಅವತ್ತಿನ ದಿನ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ 3 ವಿಕೆಟ್ ಮ್ಯಾಚ್ ಇರೋದು. 10 ವಿಕೆಟ್ಸ್ ಅಲ್ಲ, 3 ವಿಕೆಟ್ಸ್ ಗಾನ್ ಅವರು. ಇನ್ ನಮ್ ಸುಂದ್ರ ಟಿವಾಟಿಯಾ, ನಮ್ ಇವನ್ ಸಿಂಧು ಪುಂಡು ಟಿವಾಟಿಯಾ ಹೋಲ್ಡ್ರು ಕಾನು ಪಾನು ಯಾವ್ದು ನಡೆಯಲ್ಲ. ಆಮೇಲೆ ಎಲ್ಲ ಚಿಲ್ಟಾರಿ ಪಲ್ಟಾರಿ ಹುಡುಗರು, ಮೇನ್ 3 ಪಿಲ್ಲರ್ ಬಿದ್ರೆ ಮುಗೀತು ಅಷ್ಟೇ ಇರೋ ಟೀಮ್ ಎಲ್ಲ. ಅಲ್ಲಿ ಎಲ್ಲ ದಿನ ಚೆನ್ನಾಗಿದ್ರೆ ಒಂಚೂರು ನಮ್ ಸುಂದ್ರ ಒಂಚೂರು ಎಡೆಟ್ ಹಾಕ್ತಾನೆ. ಟಿವಾಟಿ ಅವ್ನು ಬಿಡ್ರಿ, ಅವ್ನು ವೇಸ್ಟ್, ಅವ್ನು ಸುಮ್ನೆ ಪೊಳ್ಳು ಅವನು. ಇನ್ ಬೌಲಿಂಗ್ ಅಂತ ಬಂದ್ರೆ ಟಾಪ್ ಕ್ವಾಲಿಟಿ ಬೌಲಿಂಗ್. ಆ ಹೋಲ್ಡ್ರೆ ಒಂಥರ ನಮಗೆ ಭಾರಿ ಹಿಂಸೆ ಕೊಡ್ತಾನೆ ಕೊಡು. ಬಲ್ಪಲ್ಲಿ ಇರೋ ಹೋಲ್ಡರ್ ಬಂದು ನಮಗೆ ಹಿಂಸೆ ಕೊಡಂಗ ಆಗಿದ್ದಾನೆ. RCBಗೆ ಹೆಜ್ಜೆ ಭಾರಿ ಹಿಂಸೆ ಕೊಡ್ತಿದ್ದಾನೆ. ಅವನೇ ಸ್ವಲ್ಪ ನಮಗೆ ಥ್ರೆಟ್ ಹೋಲ್ಡ್ರೆ. ಇನ್ನು ರಬಡ ಆಗ್ಲಿ ಸಿರಾಜ್ ಕ್ವಾಲಿಟಿ ಬೌಲಿಂಗ್. ಅವ್ರಿಬ್ರ ಬಗ್ಗೆ ಪವರ್ ಪ್ಲೇ ಮಾಡಂಗಿಲ್ಲ. ಅವ್ರನ್ನ ಮೇನ್ ಪವರ್ ಪ್ಲೇ ಅಲ್ಲಿ ಎಕ್ಸ್ಪೋಸ್ ಮಾಡ್ಬಿಡ್ಬೇಕು, ಅಟ್ಯಾಕ್ ಮಾಡ್ಬೇಕು. ಪವರ್ ಪ್ಲೇ ಅಲ್ಲಿ ಮೇನ್ ಅಟ್ಯಾಕ್ ಮಾಡ್ಬೇಕು. ಫಸ್ಟ್ ಓವರಿಂದಾನೆ ಸಿರಾಜ್ಗೂ ರಬಾಡ್ಗೂ ಅಟ್ಯಾಕ್ ಮಾಡ್ಬಿಟ್ರೆ GT ಬ್ಯಾಕ್ ಫುಟಿಗೆ ತಳ್ಬೋದು ನಾವು. ಅವ್ರಿಬ್ರಿಗೆ ಮೇಲ್ ಕೂರಕ್ ಬಿದ್ದು ಅಟ್ಯಾಕ್ ಮಾಡಿದ್ರೆ ಸ್ವಲ್ಪ ಡಿಫೆಂಡ್ ಆಡ್ಕೊಂಡು ನೋಡ್ಕೊಂಡು ಆಡಕ್ಕೆ ಏನಾರು ಇಬ್ರಿಗೆ ಹೋದ್ರೆ ಅವ್ರು ನಿಮ್ಮ ಮೇಲೆ ಕುತ್ಕೊಂಡು ನಿಮ್ಮನ್ನು ಓಡಿಸ್ಬಿಡ್ತಾರೆ. ಅವ್ರಿಬ್ರಿಗೆ ಹೊಡೆದೇ ಆಡ್ಬೇಕು ಸ್ಟಾರ್ಟಿಂಗ್ ಇಂದ. ಇನ್ ರಶೀದ್ ಖಾನ್ ಇಂದ ಏನ್ ಥ್ರೆಟ್ ಅನ್ಸಲ್ಲ. ಯಾಕೆ ಅಂದ್ರೆ ರಶೀದ್ ಖಾನ್ ಯಾಕೆ ಅಷ್ಟೊಂದು ಥ್ರೆಟ್ ಅನ್ಸಲ್ಲ ಅಂದ್ರೆ ರಜತ್ ಪಟ್ಟಿದಾರ್ ಇರೋ ತನಕ ಸ್ಪಿನ್ನರ್ ನಮಗೆ ಯಾರು ಥ್ರೆಟ್ ಅನ್ಸಲ್ಲ. ಎಂತ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಬಂದು ರಜತ್ ಪಟ್ಟಿದಾರ್ ನೋಡ್ಕೊಂತಾರೆ. ಅದೊಂದು ಕ್ವಾಲಿಟಿ ಹೇಳ್ಬೋದು ನಮ್ಮಲ್ಲಿರೋದು. ಇನ್ನು ಫಿಫ್ತ್ ಬೌಲಿಂಗ್ ಆಪ್ಷನ್ ಆಗಿ ಪ್ರಸಿದ್ಧ ಕೃಷ್ಣ ಆಗ್ಲಿ ಇನ್ ಸುಂದರ ಆಗ್ಲಿ ಅಷ್ಟೇನ್ ಎಫೆಕ್ಟಿವ್ ಆಗಲ್ಲ. ಬಿಕಾಸ್ ಏನ್ ಅಂದ್ರೆ ತುಂಬಾ ನಿಮಗೆ ರಬಾಡ ಸಿರಾಜ್ ಅಷ್ಟು ತೊಂದರೆ ಕೊಡೋ ಬೌಲರ್ ಏನ್ ಅಲ್ಲ ಇವರು. ಹಂಗಾಗಿ ನಿಮಗೆ ಅಲ್ಲೇನ್ ಮ್ಯಾಚ್ ಅಪ್ ನಡೆಯಲ್ಲ. ಇನ್ GT ಇರೋದು ಸ್ವಲ್ಪ ಫೀಲ್ಡಿಂಗ್ ಕೊರತೆ ಆಗ್ಲಿ, ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಕೊರತೆ ಕಾಣುತ್ತೆ ಬಿಡಿ. ಯಾಕೆಂದ್ರೆ ಈ ನಿಶಾಂತ್ ಸಿಂಧು ಓಕೆ, ಈ ಸುಂದರ ಆಗ್ಲಿ ಅಂತ ಕ್ವಿಕ್ ಫೀಲ್ಡ್ ಇರಲ್ಲ ನಿಮಗೆ. ಪ್ರಸಿದ್ಧ ಕೃಷ್ಣ ಇವರೆಲ್ಲ ಅಂತ ಗುಡ್ ಫೀಲ್ಡರ್ ಅಲ್ಲ. ಸ್ವಲ್ಪ ರಬ್ಬರ್ ತರ ಫೀಲ್ಡರ್ಸ್ ಸ್ವಲ್ಪ ಕಮ್ಮಿ ಇರೋದು. ಅದೊಂದು ಪ್ರಾಬ್ಲಮ್ ಆಗುತ್ತೆ GTಗೆ. ಇನ್ನು RCB ಅಂತ ಬಂದ್ರೆ ನಮ್ಮ ಒಂದು ಡಿಫೆಂಡಿಂಗ್ ಚಾಂಪಿಯನ್ಸ್ RCB ಈ ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು ಎಲ್ಲ ಬಾಕ್ಸ್ಗಳು ಟಿಕ್ ಆಗಿದೆ ಗುರು. ಈಗ ಮೊನ್ನೆ ಮಾಡಿ ಟೀಮ್ ಇತ್ತು ನೋಡಿ, ಅದು ಸಖತ್ ಟೀಮ್. ಕ್ವಾಲಿಫೈರ್ 1ಗೆ ಆಡ್ತಾ ನೋಡಿ, ಆ ಟೀಮ್ ಜೊತೆ ಹೋದ್ರೆ ಮತ್ತೆ ಕ್ವಾಲಿಟಿ. ಬ್ಯಾಟಿಂಗ್ ಬೇಕು ಅಂದ್ರೆ ಶೆಪರ್ಡ್ನ ಇಳಿಸ್ಕೊಳ್ಳೋಣ, ಪಿಚ್ ನೋಡಿ ಬೇಕಾ ಶೆಪರ್ಡ್ನೇ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದ್ರೆ ಸುರೇಶ್ ಶರ್ಮನ್ ತರೋಣ ನಾವು. ಕ್ವಾಲಿಟಿ ನನ್ನ ಪ್ರಕಾರ ಸಾಲ್ಟ್ ಟು ಫಿನಾಲ್ನೇ ಒಂದ್ ಮ್ಯಾಚಿಗೋಸ್ಕರ ಪ್ಲೇಯಿಂಗ್ 11 ಅಂತ ತರೋದು ನಂಗೆ ಯಾಕೋ ಡೌಟ್. ನನ್ನ ಪ್ರಕಾರ ಈ ಸೈಡ್ ಜೊತೆನೆ ಕಂಟಿನ್ಯೂ ಆಗ್ತಾರೆ, ವೆಂಕಟೇಶ್ ಜೊತೆನೆ ಕಂಟಿನ್ಯೂ ಆಗ್ತಾರೆ. ನೋ ಪ್ರಾಬ್ಲಮ್, ವೆಂಕಟೇಶ್ ಜೊತೆ ಕಂಟಿನ್ಯೂ ಆಗ್ತಾರೆ. ವೆಂಕಟೇಶ್ ಅಲ್ಲಿ ಫೈನಲ್ ಆಡಿರೋ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ, 2-3 ಫೈನಲ್ ಆಡಿದ್ದಾರೆ, ಗೆದ್ದಿದ್ದಾರೆ ಕೂಡ KKR ಇದ್ದಾಗ. ಮತ್ತೆ ಎಲಿಮಿನೇಟರ್ ಎಲ್ಲ ಸ್ವಲ್ಪ ಪ್ಲೇ ಆಫ್ ಇನ್ ಅನುಭವ ಜಾಸ್ತಿ ಚೆನ್ನಾಗೇ ಇದೆ ಯಾರಿಗೆ, ಇವರಿಗೆ ವೆಂಕಟೇಶ್. ಬಟ್ ವೆಂಕಟೇಶ್ ಜೊತೆ ಹೋದ್ರೆ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಡಫಿ ನಮಗೆ ಸಿಗ್ತಾರೆ. ಈಗ ಅಹಮದಾಬಾದ್ ಹೆಂಗೆ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಇರೋ ಪಿಚ್ ಅಹಮದಾಬಾದ್, ಅದೇ ಪಿಚ್ ಕೊಟ್ರೆ GTಗೆ ಮುಳ್ಳಾಗೋದಂತೂ ಗ್ಯಾರಂಟಿ. ಅವ್ರಿಗೆ ಅವರೇ ಮುಳ್ಳಾಗೋದಂತೂ ಗ್ಯಾರಂಟಿ. ತುಂಬಾ ಫಾಸ್ಟ್ ಬಾಲ್ ಸ್ವಿಂಗ್ ಆಗೋ ಪಿಚ್. ಏನೋ ಸಿರಾಜು ರಬಾಡ ಪ್ರಸಿದ್ಧ ಕೃಷ್ಣ ಇದಾರೆ, ನಮ್ ಕಡೆ ಹೋಲ್ಡರ್ ಇದಾರೆ. ಸೇಮ್ ಪಿಚ್ ಕೊಟ್ರೆ ನಿಮ್ಮನ್ನ ನುಂಗ್ ಹಾಕ್ಬಿಡ್ತಾರೆ. ಈ ಕಡೆ ನಿಮ್ಮ ಅಪ್ಪ ಇರೋದು ಬೌಲಿಂಗ್ ಅಲ್ಲಿ ಕಂಪ್ಯಾರಿಸನ್ ತಗೊಳ್ಳಿ ಬೇಕಾದ್ರೆ. ಭುವನೇಶ್ವರ್ ಕುಮಾರ್ ಒಂದ್ ಏನ್ ಹೆಲ್ಪ್ ಇಲ್ಲ ಅಂದ್ರೆ ಬೌಲಿಂಗ್ ಹೆಲ್ಪ್ ಇತ್ತು. ಬಾಲ್ ಸ್ವಿಂಗ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ GTನ ಹಾವು ಆಡ್ಸ್ದಂಗ್ ಆಡ್ಸ್ಬಿಡ್ತಾರೆ GT ಬ್ಯಾಟ್ಸ್ಮನ್. ಇನ್ನು ಹೋದರು ಚೆನ್ನಾಗಿ ಸೀಮ್ ಚೆನ್ನಾಗಿ ಹಾಕ್ ಬಂತ. ರಬಾಡಕ್ಕಿಂತ ಬೆಟರ್ ಸೀಮ್ ಬೌಲರು
ಬಂದ್ಬಿಟ್ಟು ಇವರು ಯಾರು, ಹೇಸಲ್ವುಡ್. ಇನ್ನು ಡಫಿ ಯಾರು ಡಫಿ ಡಫಿಗೂ ಏನಾದ್ರು ಸ್ವಿಂಗ್ ಆಗಿ ಸ್ಟಾರ್ಟ್ ಆದ್ರೆ ತುಂಬಾ ಎಫೆಕ್ಟಿವ್, ಸಿರಾಜ್ಗಿಂತ ಎಫೆಕ್ಟಿವ್ ಆಗಿರ್ತಾರೆ. ಇನ್ ರಸಿಕ್ ದರ್ಶನಂ ಒಳ್ಳೆ ಸ್ಲೋ, ಅವ್ರಿಗೆ ಪಿಚ್ ಮ್ಯಾಟ್ ಆಗಲ್ಲ, ಒಳ್ಳೆ ಸ್ಲೋವರ್ ಒನ್ಸ್ ಇಟ್ಟಿದ್ದಾರೆ, ಒಳ್ಳೆ ಸ್ಲೋವರ್ ಒನ್ಸ್ ಆಗ್ಲಿ, ಪಿಚ್ ಹೊಡೆದಾಕ್ಲಿ, ವೈಡ್ ಹಾಕೋದು ಎಲ್ಲ ಚೆನ್ನಾಗಿದೆ. ಟಾಪ್ ಕ್ವಾಲಿಟಿ ಬೌಲಿಂಗ್ ಆಗುತ್ತೆ ನಮ್ಮ ಕಡೆ, ಟಾಪ್ ಕ್ವಾಲಿಟಿ 4 ಫಾಸ್ಟ್ ಬೌಲರ್ಸ್ ಇದೆ, ಅವ್ರಕ್ಕಿಂತ ಡಬಲ್ ಫಾಸ್ಟ್. ಇನ್ ಸ್ಪಿನ್ ಆಪ್ಷನ್ ಬಂದ್ರೆ ಅವ್ರಿಗೆ ರಶೀದ್ ಖಾನ್ ಇದ್ರೆ, ನಮಗೆ ಕೃಣಾಲ್ ಪಾಂಡ್ಯ. ನಮ್ ರಶೀದ್ ಖಾನ್ ಕ್ವಾಲಿಟಿ ಎಷ್ಟೇ ದೊಡ್ಡ ಬೌಲರ್ ಆಗಿರ್ಬೋದು ಬಿಡು, ಅಟ್ ಎನಿ ಡೇ ಕೃಣಾಲ್ ಪಾಂಡ್ಯ ಅಂತ ಬಂದ್ರೆ, ಕೃಣಾಲ್ ಪಾಂಡ್ಯನ ಹತ್ರ ಇರೋ ವೇರಿಯೇಷನ್ ಆಗಲಿ, ಏನ್ ಬೌನ್ಸರು, ಸ್ಲೋ ಬೌನ್ಸರ್, ಈಗ ಹೊಸದೊಂದು ಕಲ್ತವನೆ ಸ್ಲೋ ಬೌನ್ಸರು, ಹಾಕದೇ ಬೌನ್ಸರ್, ಅದಲ್ಲಿ ಸ್ಲೋ ಬೌನ್ಸರ್ ಅಂದ್ರೆ ಸ್ಪಿನ್ನಿಂಗ್ ಅಲ್ಲಿ. ಮತ್ತೆ ಇನ್ ಯಾವ ಬೇಕು ಅಷ್ಟು ವೇರಿಯೇಷನ್ ರಶೀದ್ ಖಾನ್ ತರಕ್ ಆಗಲ್ಲ ಗುರು. ರಶೀದ್ ಖಾನ್ ಪಿಕ್ ಮಾಡೋದು ತುಂಬಾ ಕಷ್ಟ, ಅದು ಹೇಳ್ಬೋದು ನೀವು. ಬಟ್ ಇಲ್ಲಿ ಪಿಕ್ ಮಾಡೋದು, ಇಲ್ಲಿ ತಲೆಕೆಡ್ರ ಬೌನ್ಸರ್ಗಳು ಯಪ್ಪ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದೇ ಹೊಡ್ತಾ ಬಿಡ್ಬೋದು. ಬೇಕಾದ್ರೆ ಮತ್ತೆ ನಮ್ ಕಡೆ ಶೆಪರ್ಡ್ ಇದೆ, ಶೆಪ್ಪಿ ಇದೆಯಲ್ಲ, ಶೆಪ್ಪಿ ಫೈನಲ್ ಅಂತ ಬಂದ್ರೆ ನೋಡಿ, ಬರ್ದಿಟ್ಕೊಳ್ಳಿ, ಫೈನಲ್ ಅಲ್ಲಿ ಬಟ್ಲರ್ನ ಔಟ್ ಮಾಡೋದೇ ನಮ್ ಶೆಪರ್ಡ್ ಬೌಲಿಂಗ್ ಬಂದಾಗ್ಲೇ ಬಟ್ಲರ್ ಮೇನ್ ವಿಕೆಟ್ ಕೀಳದ್ರಿ. ನಮ್ಮ ಶೆಪ್ಪಿಗೆ ಆ ಟ್ಯಾಲೆಂಟ್ ಇದೆ, ಮೇನ್ ವಿಕೆಟ್ ನ ಎತ್ತ ಒಂದು ಬಲಶಾಲಿ ಪ್ಲೇಯರ್ ಯಾರಂದ್ರೆ ಅದು ನಮ್ ಶೆಪ್ಪಿ ಆಡ್ಲಿಲ್ಲ ಅಂದ್ರೆ ನಾವು ಫಿನಾಲೆಗೋಸ್ಕರ ಇಟ್ಟಿರೋ ಅದು ಶೆಪ್ಪಿ ಏನಾದ್ರು ಮಾಡುತ್ತೆ ಶೆಪ್ಪಿ ಅಂದ್ರೆ ಯಾರು ಅನ್ಕೊಂಡಿದಾರೆ, ಅಟ್ಯಾಕಿಂಗ್ ಬೌಲರ್ ನಮ್ ಶೆಪ್ಪಿ, ಡಿಫೆಂಡಿಂಗ್ ಚಾಂಪಿಯನ್ಸ್ ಮಾಡಕ್ ನಮ್ ಶೆಪ್ಪಿನೇ ಕಾರಣ. ಇಷ್ಟ ಹೇಳ್ಬೋದು. ಮತ್ತೆ ಇನ್ನು ಬ್ಯಾಟಿಂಗ್ ಅಂತ ಬಂದ್ರೆ ನಮ್ ಕಡೆ ಒಳ್ಳೆ ಫಿನಿಶರ್ಗಳು, ಜಿತೇಶ್ ಶರ್ಮಾ ಸೀಸನ್ ಚೆನ್ನಾಗಿದೆ, ಬಟ್ ಅಲ್ಲಿ ಇಲ್ಲಿ ಒಂದೊಂದು ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ದಾರೆ, ಒಂದು 10 ಬಾಲ್ ಒಳ್ಳೆ ಹೊಡೆಯೋ ಕೆಪಾಸಿಟಿ ಇದೆ. ಟೀಮ್ ಡೇವಿಡ್ ಆಗ್ಲಿ, ಕೃಣಾಲ್ ಪಾಂಡ್ಯ ಮೇನ್ ಒನ್. ಕೃಣಾಲ್ ಪಾಂಡ್ಯದ ಕ್ಲಚ್, ಕೃಣಾಲ್ ಪಾಂಡ್ಯ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕೆ ಅಂದ್ರೆ ನಿಮಗೆ ವಿಕೆಟ್ ಬಿತ್ತಾ 3 ಡೌನ್ ಕಳಿಸ್ತೀವಿ, ಇನ್ 5 ಬರ್ತಾರೆ ಅಂದ್ರೆ 3 ಡೌನ್, 3 ವಿಕೆಟ್ಸ್ ಹೋದ್ಮೇಲೆ ಬರೋ ಕೆಪಾಸಿಟಿ, ಕ್ವಿಕ್ ಆಗಿ ಏನಾದ್ರು ವಿಕೆಟ್ ಬಿದ್ದರೆ ಅಲ್ಲೊಂದು ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡಿ ಇನ್ ಫಿನಿಶಿಂಗ್ಗೆ ಜಿತೇಶ್ ಶರ್ಮಾ ಮತ್ತೆ ಟೀಮ್ ಡೇವಿಡ್ಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ಆಯ್ತು, ಲಾಸ್ಟ್ ಅಲ್ಲೂ ಸ್ವಲ್ಪ ಬೀಸಾಡೋ, ಕಾರ್ಪಲ್ ಕೊಟ್ರು ಮಾಡೋ ಕ್ಷಮತೆ ಇದೆ, ಬೇಕಾದ್ರೆ ಡೆತ್ ಅಲ್ಲಿ ಕೊಟ್ರು ಮಾಡೋ ಕೆಪಾಸಿಟಿ ಕೃಣಾಲ್ ಪಾಂಡ್ಯ ಇದೆ. ಆ ವೇರಿಯೇಷನ್ ಕೃಣಾಲ್ ಪಾಂಡ್ಯ ಇದೆ. ಹಂಗಾಗಿ ಕೃಣಾಲ್ ಪಾಂಡ್ಯ ನೋ ಪ್ರಾಬ್ಲಮ್, ನಮಗೆ ಆ ವೆರೈಟಿ ತರ್ಕೊಡುತ್ತೆ ಕೃಣಾಲ್ ಪಾಂಡ್ಯ. ಆ ವೆರೈಟಿ ಅಲ್ಲಿ ಇಲ್ಲ ಗುರು ಬೌಲಿಂಗ್ ಆಗಿ. ಈ ಕೃಣಾಲ್ ಪಾಂಡ್ಯ ನಾವು ಬೌಲಿಂಗ್ ಹಿಡಿದು ಬ್ಯಾಟಿಂಗ್ ಹಿಡಿದು ಫಿನಿಶಿಂಗ್ ಎಲ್ಲಾರು ಆಡಿಸ್ಬೋದು, ಬಟ್ ಆ ವೇರಿಯೇಷನ್ ತರಕ್ ಆಗಲ್ಲ ಯಾರತ್ತ GT ಆ ತರ ಪ್ಲೇಯರ್ ಇಲ್ಲ. ನಿಮಗೆ ವಾಷಿಂಗ್ಟನ್ ಸುಂದರ್ ಆಗ್ಲಿ ಆ ವೇರಿಯೇಷನ್ ಇಲ್ಲ, ಮತ್ತೆ ನಿಮಗೆ ಇನ್ಶಾನ್ಸ್ ಆ ಥರ ಇಲ್ಲ. ಹಂಗಾಗಿ RCB ಒಂದ್ ಕೈ ಮೇಲ್ಗೈ ಇದೆ. ಯಾಕೆ ಅಂದ್ರೆ ಈಗ ಈ GTನ ಆಲ್ಮೋಸ್ಟ್ ನಾವು ಗೆದ್ದು ಮತ್ತೆ 2 ಟೈಮ್ಸ್ ಚಾಂಪಿಯನ್ಸ್ ಆಗೋದಂತೂ ಗ್ಯಾರಂಟಿ ಗುರು. ಮಾಡಿರೋದು ನನ್ನ ಪ್ರಕಾರ 2 ಟೀಮ್, ಈಗ 3rd ಟೀಮ್ ಆಗ್ತೀವಿ ನಾವು ಮಾಡಕ್ಕೆ. ಗ್ಯಾರಂಟಿ RCB ಕಪ್ ಹೊಡೆಯೋದಂತೂ ಗ್ಯಾರಂಟಿ ಗುರು. ಪಟಾಕಿ ಗಿಟಾಕಿ ಎಲ್ಲ ಹೊಡೀರಿ, ನಾವು ಕಪ್ ಹೊಡೆಯೋದು ಗ್ಯಾರಂಟಿ.